ಮುನಿರಾಬಾದ್ ಗ್ರಾಮಕ್ಕೆ ಮತ್ತು ಹೊಸಪೇಟೆಗೆ ವಿದ್ಯಾಭ್ಯಾಸಕ್ಕೆ ಹೋಗುವ ವಿದ್ಯಾರ್ಥಿಗಳ ಬಸ್ ಸಮಸ್ಯೆಗಳಿಗೆ ಬೇಗನೆ ಪರಿಹಾರ ನೀಡಲು ಕ್ರಮ ವಹಿಸಲು ಜಿಲ್ಲಾಧಿಕಾರಿಗಳಿಗೆ ಆಗ್ರಹ. ಹುಲಿಗೆ ಚರ್ಚ್ ಏರಿಯಾ ಮತ್ತು ಹೊಸಲಿಂಗಾಪುರ ಗ್ರಾಮಗಳಿಂದ ಮುನಿರಾಬಾದ್ ಮತ್ತು ಹೊಸಪೇಟೆಗೆ ವಿದ್ಯಾಭ್ಯಾಸಕ್ಕೆ ಹೋಗುವ ವಿದ್ಯಾರ್ಥಿಗಳಿಗೆ ಇರುವ ಬಸ್ಗಳ ಸಮಸ್ಯೆಗಳನ್ನು ಪರಿಹರಿಸಲು ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಎಐಡಿಎಸ್ಒ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಎಐಡಿಎಸ್ಒ ಜಿಲ್ಲಾ ಸಂಚಾಲಕರಾದ ಗಂಗರಾಜ್ ಅಳ್ಳಳ್ಳಿ ಮಾತನಾಡಿ, ಹುಲಿಗೆ ಕ್ರಾಸ್ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಫ್ಲೈಓವರ್ ನಿರ್ಮಾಣವಾಗುತ್ತಿದ್ದು, ಈ ಕಾರಣದಿಂದಾಗಿ ಮುನಿರಾಬಾದ್ ಗ್ರಾಮದೊಳಗೆ ಯಾವುದೇ ಬಸ್ಗಳು ಹೋಗದೆ ರಾಷ್ಟ್ರೀಯ ಹೆದ್ದಾರಿಯ ಮೂಲಕವೇ ನೇರವಾಗಿ ಚಲಿಸುತ್ತಿವೆ. ಹಾಗಾಗಿ ಮುನಿರಾಬಾದ್ಗೆ ಹೋಗುವಂತ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಬಸ್ಗಳು ಒಳಗೆ ಹೋಗದೇ ಇರುವುದರಿಂದ ಸಮಯಕ್ಕೆ ಸರಿಯಾಗಿ ಶಾಲಾ ಕಾಲೇಜುಗಳಿಗೆ ತರಗತಿಗಳನ್ನು ಹಾಜರಾಗಲು ಸಾಧ್ಯವಾಗುತ್ತಿಲ್ಲ. ಈ ಸಮಸ್ಯೆ ಕುರಿತು ಈಗಾಗಲೇ ಡಿಪೋ ಮುಖ್ಯಸ್ಥರಿಗೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸಿದರೂ ಸಹ ಸರಿಯಾದಂತಹ ಸ್ಪಂದನೆ ಬರುತ್ತಿಲ್ಲ. ಬಸ್ಗಳನ್ನು ಕ್ರಾಸ್ನಲ್ಲಿ ನಿಲ್ಲಿಸಲು ಮತ್ತು ಮುನಿರಾಬಾದ್ ಗ್ರಾಮದ ಒಳಗಡೆ ಹೋಗಲು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಿಲ್ಲ. ಹಾಗೆಯೇ ಬೇರೆ ಜಿಲ್ಲೆಯ ವಿಭಾಗದ ಬಸ್ಗಳು ಕೂಡ ನಮಗೆ ಆದೇಶ ಬಂದಿಲ್ಲ ಎನ್ನುವ ಕಾರಣದಿಂದಾಗಿ ಮುನಿರಾಬಾದ್ ಒಳಗಡೆ ಹೋಗುತ್ತಿಲ್ಲ. ಹಾಗೆಯೇ ಶಾಲಾ ಕಾಲೇಜುಗಳಿಗೆ ತೆರಳುವ ಸಮಯದಲ್ಲಿ ಹುಲಿಗೆ ಚರ್ಚ್ ಏರಿಯಾ ಮತ್ತು ಹೊಸಲಿಂಗಾಪುರ ಗ್ರಾಮದ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಬಸ್ ಕೂಡ ಅವಶ್ಯಕತೆ ಇದೆ. ಹಾಗಾಗಿ ತಾವುಗಳು ವಿದ್ಯಾರ್ಥಿಗಳ ಈ ಸಮಸ್ಯೆಗಳನ್ನು ಮನಗೊಂಡು ದಯಮಾಡಿ ಆದಷ್ಟು ಬೇಗನೆ ಈ ಸಮಸ್ಯೆಗೆ ಪರಿಹಾರ ನೀಡಲು ಕೂಡಲೇ ಸಮಸ್ಯೆಗಳನ್ನು ಪರಿಹರಿಸಲು ಕ್ರಮ ವಹಿಸಬೇಕೆಂದು ತಮ್ಮಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯು ಆಗ್ರಹಿಸುತ್ತದೆ. ಈಗಾಗಲೇ ಬೇಸತ್ತಿರುವ ವಿದ್ಯಾರ್ಥಿಗಳು ಮುಂದೆ ಬೃಹತ್ ಹೋರಾಟವನ್ನ ಕೈಗೊಳ್ಳಬೇಕಾಗುತ್ತದೆ ಎಂದರು. ನಂತರ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಿಗೆ ಮತ್ತು ಡಿಪೋ ಮುಖ್ಯಸ್ಥರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಎಐಡಿಎಸ್ಒ ಕಾರ್ಯಕರ್ತರಾದ ಸದಾಶಿವ, ಭಾನು, ಸಂಜನಾ, ರೇಣುಕಾ, ನಂದಿನಿ, ರುದ್ರೇಶ್, ಆಶ್ರದ್ ಅಲಿ, ಪ್ರವೀಣ್, ಸಾಹಿಲ್, ವಾಣಿಶ್ರೀ, ಅರ್ಚನಾ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು. ಸ್ನೇಹಿತರೆ, ಇಂದು ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಈಗಾಗಲೇ ಕಳೆದ ಬಾರಿ ಮುನಿರಾಬಾದ್ ಗ್ರಾಮದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಲವಾರು ರೀತಿಯಲ್ಲಿ ಬಸ್ ಸಮಸ್ಯೆಗಳಿತ್ತು. ಹುಲಿಗಿ ಕ್ರಾಸಲ್ಲಿ ಬಸ್ಗಳು ಸ್ಟಾಪ್ ಮಾಡ್ತಾ ಇರಲಿಲ್ಲ. ಹಾಗೆಯೇ ಹೊಸಲಿಂಗಾಪುರ ಹುಲಿಗಿ ಚರ್ಚ್ ಏರಿಯಾದಿಂದ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನೋ ಬಸ್ಗಳ ಸಮಸ್ಯೆ ಇತ್ತು. ಅವು ಯಾವುದೇ ರೀತಿಯಲ್ಲಿ ಮುನಿರಾಬಾದ್ ಗ್ರಾಮಕ್ಕೆ ಒಳಗಡೆ ಹೋಗ್ತಾ ಇರಲಿಲ್ಲ. ಅದು ಮುನಿರಾಬಾದ್ ಗ್ರಾಮದ ಒಳಗೆ ಹೋಗ್ಬೇಕಂತೇಳಿ ನಾವು ಈಗಾಗಲೇ ಪ್ರತಿಭಟನೆಯನ್ನು ಮಾಡಿ ಡಿಪೋ ಮುಖ್ಯಸ್ಥರಿಗೆ ಮನವಿ ಕೊಟ್ಟಿದ್ದೀವಿ. ಡಿಪೋ ಮುಖ್ಯಸ್ಥರಿಂದ ಯಾವುದೇ ರೀತಿಯಾದ ಒಂದು ಸ್ಪಂದನೆ ಬರದೇ ಇರೋ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ನಾವು ಮನವಿ ಪತ್ರನ ಕೊಡಲಿಕ್ಕೆ ಇವತ್ತು ಆಗಮಿಸಿದ್ದೀವಿ. ಹಾಗೆಯೇ ಒಂದು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡೋದ್ರ ಮೂಲಕ ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈಗಾಗಲೇ ಅವ್ರಿಗೆಲ್ಲ ಗೊತ್ತಿದೆ, ಅವ್ರ ಗಮನಕ್ಕೆ ಬಂದಿದೆ ಈ ಸಮಸ್ಯೆಗಳು. ಕೂಡಲೇ ಈ ಒಂದು ಬಸ್ ಸಮಸ್ಯೆ ಒಂದು ಏನಿದೆ ಅದನ್ನೆಲ್ಲ ಬಗೆಹರಿಸಿ ಒಂದು ಪರಿಹಾರವನ್ನು ವಿದ್ಯಾರ್ಥಿಗಳಿಗೆ ಕೊಡಬೇಕು. ಒಂದು ವೇಳೆ ಕೊಡದೇ ಇದ್ದ ಪಕ್ಷದಲ್ಲಿ ವಿದ್ಯಾರ್ಥಿಗಳೊಂದು ಬೃಹತ್ ಪ್ರತಿಭಟನೆಯನ್ನು ಮುಂದೆ ಕೈಗೊಳ್ಳಿದ್ದಾರೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಅವ್ರ ಗಮನಕ್ಕೆ ತೊಗೊಂಬರ್ತಾ ಇದ್ದೀವಿ. ಡಿಪೋ ಮುಖ್ಯಸ್ಥರ ಜೊತೆಗೆ ಚರ್ಚೆ ಮಾಡಬೇಕು. ಏನೆಲ್ಲ ಸಮಸ್ಯೆಗಳಿದೆ, ನಮ್ಮ ಬೇಡಿಕೆಗಳಾದಂತಹ ಬೆಳಗ್ಗೆ ಒಂದು ಎಕ್ಸ್ಟ್ರಾ ಬಸ್ ಬೇಕಿದೆ 9 ಗಂಟೆಗೆ, ಹಾಗೆಯೇ 4:15 ಕೂಡ ಒಂದು ಮುನಿರಾಬಾದಿಂದ ಹೊಸಲಿಂಗಾಪುರ ಚರ್ಚ್ ಏರಿಯಾ ಮತ್ತು ಹುಲಿಗಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಈ ಬಸ್ ಸೌಕರ್ಯ ಅವಶ್ಯಕತೆ ಇದೆ. ಸೊ ಅದನ್ನು ಎಕ್ಸ್ಟ್ರಾ ಬಸ್ಸು ಕೂಡ ಬಿಡಬೇಕು. ಹಾಗೆಯೇ ಅಲ್ಲಿ ಮುನಿರಾಬಾದ್ ಗ್ರಾಮದ ಒಳಗೆ ಬರ್ತಕ್ಕಂಥ ಬಸ್ಗಳೇನಿದೆ ಅವುಗಳೆಲ್ಲ ನೋಡ್ಕೊಳ್ಳೋದಕ್ಕೆ ಒಬ್ಬ ಕಂಟ್ರೋಲರ್ನ ನೇಮಕ ಮಾಡಬೇಕು. ಅವರು ಇಡೀ ದಿನ ಕಂಟ್ರೋಲರಲ್ಲಿ ಕೆಲಸ ಮಾಡಬೇಕು. ಆ ರೀತಿಯ ಒಂದು ವ್ಯವಸ್ಥೆ ಕಲ್ಪಿಸಬೇಕಂತೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿ ಕೊಡಲಿಕ್ಕೆ ಎಲ್ಲ ವಿದ್ಯಾರ್ಥಿಗಳು ಎಐಡಿಎಸ್ಒ ಪರವಾಗಿ ಬಂದಿದ್ದೀವಿ. ಗಂಗರಾಜ್ ಅಳ್ಳಳ್ಳಿ ಜಿಲ್ಲಾ ಸಂಚಾಲಕರು, ಎಐಡಿಎಸ್ಒ ಕೊಪ್ಪಳ. ಇನ್ಕ್ಲಾಬ್ ಜಿಂದಾಬಾದ್. ನಾವು ಈಗ ಡಿ ಸಿ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಅವರು ಯಾವುದೇ ಥರ ಕ್ರಮ ತೆಗೆದುಕೊಂಡಿಲ್ಲ ಅಂತಂದರೆ ನೆಕ್ಸ್ಟ್ ನಾವು ಪ್ರೊಟೆಕ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದೀವಿ ಅಂತ ಹೇಳ್ತಾ, ಮತ್ತು ಚರ್ಚ್ ಏರಿಯಾ ಹುಲಿಗಿ ಮುನಿರಾಬಾದ್ ಬಸ್ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲೇಬೇಕು. ಮತ್ತು ಯಾವುದೇ ಥರ ಬಸ್ಸು ಬೇರೆ ಡಿವಿಷನ್ನಿಂದ ಬರ್ತಕ್ಕಂಥ ಬಸ್ಗಳು ಲಿಂಗಾಪುರ ಕ್ರಾಸಲ್ಲಿ ಸ್ಟಾಪ್ ಮಾಡಿ ಮುನಿರಾಬಾದ್ ಮೇಲಿಂದನೇ ಹೋಗಬೇಕಂತ ಹೊಸಪೇಟೆಗೆ ವಿನಂತಿಯನ್ನು ನಾವು ಮನವಿ ಪತ್ರನ ಈಗಾಗಲೇ ಸಲ್ಲಿಸಿದ್ದೀವಿ. ಮತ್ತು ನೆಕ್ಸ್ಟ್ ಕ್ರಾಸಿಂಗ್ ಆಗ್ತಕ್ಕಂಥ ಜಾಗದಲ್ಲಿ ಒಬ್ಬ ವ್ಯವಸ್ಥಾಪಕರು ಅಧಿಕಾರಿಗಳನ್ನ ನೇಮಿಸಬೇಕಂತ ಹೇಳ್ತಾ ನಾವು ಡಿ ಸಿ ಅವರಿಗೆ ಮನವಿಯನ್ನು ಮಾಡ್ಕೊಂಡಿದ್ದೀವಿ ಆವಾಗಲೇ. ಮತ್ತು ನೆಕ್ಸ್ಟ್ ಈಗ ಡಿಪೋ ಮ್ಯಾನೇಜರ್ಗೆ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಇನ್ನು 3 ದಿನಗಳ ಕಾಲ ಅವರಿಗೆ ಕಾಲಾವಕಾಶಗಳನ್ನು ನೀಡಿದ್ದೀವಿ. ಅಷ್ಟರೊಳಗೆ ನಮ್ಮ ಈ ಸಮಸ್ಯೆಯನ್ನು ಪರಿಹರಿಸಿದರೆ ನಾವು ಪ್ರೊಟೆಕ್ಷನ್ನ ತಡೆಗಟ್ತೀವಿ, ಇಲ್ಲಾಂತಂದರೆ ಪ್ರೊಟೆಕ್ಷನ್ನ ಮುಂದುವರಿಸ್ತೀವಿ.
ಸ್ನೇಹಿತರೆ, ಇಂದು ನಮ್ಮ AIDS ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಂಡ್ರಾಬಾದ್ ಗ್ರಾಮಕ್ಕೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಸ್ ಸಮಸ್ಯೆ ಇದೆ, ಅದು ಪರಿಹಾರ ಆಗಬೇಕಂತೇಳಿ ಆಲ್ರೆಡಿ ಡಿಪೋ ಮುಖ್ಯಸ್ಥರಿಗೆ ನಾವು ಪ್ರತಿಭಟನೆ ಮಾಡಿ ಅವ್ರಿಗೆ ಮನವಿಯನ್ನು ಕೊಟ್ಟಿದ್ವಿ. ಆದರೆ 3-4 ದಿನ ಗಡುವು ಕೊಟ್ಟರೂ ಕೂಡ ಆ ಸಮಸ್ಯೆನ ಬಗೆಹರಿಸಿಲ್ಲ. ಹಾಗಾಗಿ ಆ ಸ್ಪಂದನೆ ಮಾಡದೇ ಇರೋ ನಿಟ್ಟಿನಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ. ಇವತ್ತು ಜಿಲ್ಲಾಧಿಕಾರಿಗಳು ಏನು ಬೇರೆ ವಿಭಾಗದ ಒಂದು ಬಸ್ಗಳಿದೆ, ಆ ಬಸ್ಗಳನ್ನು ಕೂಡ ಈಗ ಬರುವಂತೆ ಮಾಡೋದಕ್ಕೆ ಅವರು ಆದೇಶ ಹೊರಡಿಸಬೇಕು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಯಾರೆಲ್ಲ ಡಿಪೋ ಮುಖ್ಯಸ್ಥರು ಸಂಬಂಧಿಸಿದ ಅವರಿಗೆ ಚರ್ಚೆ ಮಾಡೋದ್ರ ಮೂಲಕ ಅವ್ರನ್ನ ಕರೆಸಿ ಆ ವಿಚಾರಣೆ ಮಾಡಿ ಕ್ರಮ ವಹಿಸಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಹಾಗೆಯೇ ಹೆಚ್ಚುವರಿ ಬಸ್ಸುಗಳು ಕೂಡ ಅವಶ್ಯಕತೆ ಇದೆ. ವಿದ್ಯಾರ್ಥಿನಿಯರು ಭಾಳ ಹೋಗ್ತಾ ಇದ್ದಾರೆ. ಅಲ್ಲಿ ಮುಂಡ್ರಾಬಾದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸುಮಾರು ಜನ 3-4 ಕಿಲೋಮೀಟರ್ ನಡ್ಕೊಂಡೇ ಹೋಗಬೇಕಾಗಿದೆ. ಹಾಗಾಗಿ ಚರ್ಚೇರಿಯ, ಹುಲಿಗಿ ಮತ್ತು ಹೊಸಲಿಂಗಾಪುರ ಗ್ರಾಮಕ್ಕೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳೇನಿದ್ದಾರೆ ಅವ್ರುಗಳಿಗೆ ಒಂದು ಹೆಚ್ಚುವರಿ ಬಸ್ ಬಿಡಬೇಕು. ಹಾಗೆಯೇ ಗಿಣಿಗೇರದಲ್ಲಿ ಕೂಡ ಬಸ್ಗಳ ಹಾವಳಿ ಸಮಸ್ಯೆ ಜಾಸ್ತಿ ಇದೆ. ವಿದ್ಯಾರ್ಥಿಗಳು ರಶ್ ಆಗಿ ಬರ್ತಾರೆ, ಕೆಲವು ಸರಿ ಆಕ್ಸಿಡೆಂಟ್ಗಳು ಕೂಡ ಆಗಿದೆ. ಈ ರೀತಿಯಲ್ಲಿ ಒಟ್ಟಾರೆ ಈ ಹಳ್ಳಿಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೌಕರ್ಯನ ಒದಗಿಸಿ ಈ ಸಮಸ್ಯೆನ ಪರಿಹರಿಸಬೇಕಂತೇಳಿ ನಾವು ಈ ಸಲ ಮನವಿ ಮಾಡ್ಕೊಳ್ತಾ ಇದ್ದೀವಿ. AIDS ಜಿಲ್ಲಾ ಸಂಚಾಲಕರು ಗಂಗರಾಜ್ ಹಳ್ಳಿ. ನನ್ನ ಹೆಸರು ರೇಣುಕಾ. VNC ಕಾಲೇಜ್ ಮುಂಡ್ರಾಬಾದಿಂದ ಫಸ್ಟ್ PUC ಆರ್ಟ್ಸ್ ಓದುತ್ತಿದ್ದೀನಿ. ನಮಗೆ ಹೊಸಲಿಂಗಪುರದಿಂದ ಮುಂಡ್ರಾಬಾದಿಗೆ ಹೋಗೋಕೆ ಭಾಳ ಸಮಸ್ಯೆ ಆಗ್ತಾಯಿದೆ. ಹುಲಿಗಿ ಬಸ್ ಬರ್ತವೆ, ಯಾವ ಸ್ಟಾಪ್ ಮಾಡೋಂಗಿಲ್ಲ. ಮುಂಡ್ರಾಬಾದಿಗೆ ಒಳಗೆ ಹೋಗೋಂಗಿಲ್ಲ ಅಂತಾರೆ. ಎಲ್ಲವೂ ಬಸ್ಸುಗಳು ಹುಲಿಗಿ ಬಸ್ ಎಲ್ಲ ಡೈರೆಕ್ಟಾಗೇ ಹೋಗ್ತವೆ. ಮತ್ತು ನಾವು ಕ್ರಾಸಿಗೆ ಬಂದರೆ ಅಲ್ಲಿ ಯಾವುದೇ ಬಸ್ಸುಗಳು ಸ್ಟಾಪ್ ಮಾಡೋಂಗಿಲ್ಲ. ಮತ್ತು ನಮಗೆ ಸ್ಟಾಪ್ ಇದೆ ಅಂತ ಕೇಳಿದರೆ ಇಲ್ಲಿಂದ ಟಿಕೆಟ್ ಬರೋಂಗಿಲ್ಲ. ಮತ್ತು ಬಾಯಿಗೆ ಬಂದಂಗೆ ಬೈತಾರೆ. ಯಾವುದೇ ಬಸ್ಗಳು ಒಳಗೆ ಬಿಡೋಂಗಿಲ್ಲ. ಅದು ರೋಡ್ ಆಗ್ತಾ ಇರೋದ್ರಿಂದ ಮತ್ತೆ ಯಾವುದೇ ಥರದ ಯಾವುದು ಬಸ್ಗಳು ಇವಾಗ ಒಳಗೆ ಹೋಗ್ತಾ ಇದ್ದಿಲ್ಲ. ಮೊನ್ನೆ ನಾವು ಪ್ರೊಟೆಸ್ಟ್ ಮಾಡಿದಾಗಿಂದ ಬರ್ತಾ ಇದ್ದಾವೆ ಸ್ವಲ್ಪ ಕೆಲವೊಂದು ಬಸ್ಗಳು. ಆದರೆ ನಮಗೆ NH ಅಲ್ಲಿ ಹುಲಿಗಿ ಕ್ರಾಸಲ್ಲಿ ಸ್ಟಾಪ್ ಮಾಡ್ತಾ ಇಲ್ಲ ಯಾವುದೇ ಬಸ್ಗಳು. ಹುಲಿಗಿ ಬಸ್ಸೂ ಒಂದು ಎಕ್ಸ್ಟ್ರಾ ಬೇಕಾಗಿದೆ ನಮ್ಗೆ. 9 ಗಂಟೆಗೆ ಒಂದು ಬಸ್ ಎಕ್ಸ್ಟ್ರಾ ಒಂದು ಬೇಕಾಗಿದೆ. ನಮಗೆ ಪರಿಹಾರವನ್ನು ಒದಗಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ.